ಬಾ ಜಾಜಿ, ನಿನ್ನ ದಾರಿನೇ ಕಾಯ್ತಾ ಇದ್ದೆ. ವೈಜಯಂತಿ, ಜಾಜಿನ ಕರ್ಕೊಂಬಂದಿದ್ದೀನಿ. ಇನ್ನು ಮುಂದಿನ ತಯಾರಿ ನೀನು ಮಾಡ್ಕೊ. ಆ ಕೆಲಸ ನನಗೆ ಬಿಡು, ಅವಳನ್ನ ತಯಾರು ಮಾಡಿ ಕರ್ಕೊಂಡು ಬರ್ತೀನಿ, ನೀನು ಹೋಗು. ಇನ್ನು ಶ್ರೀಚಕ್ರ ನನ್ನ ಪಾಲಿಗೆ ಖಚಿತ. ಅಮ್ಮನೋರ ವಿರುದ್ಧದ ನಿನ್ನ ಹೋರಾಟದಲ್ಲಿ ಜಯ ನಿನ್ನ ಪಾಲಿಗಾಯ್ತು. ಕೂತ್ಕೋ. ತಗೋ, ಈ ಸೀರೆ ಉಟ್ಕೋ. ಯಾಕೆ? ಯಾಕೆ ಅಂದರೆ ಹೊಸ್ದಾಗಿ ಮದುವೆ ಆಗಿರೋ ಹುಡುಗಿ ನೀನು. ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಬಣ್ಣದ ಕನಸುಗಳಿರುತ್ತೆ. ಅದಕ್ಕೆ ಈ ಬಣ್ಣದ ಸೀರೆ ನಿನಗೆ ಉಟ್ಕೋ. ಈ ಸೀರೆ ನಿನಗೆ ತುಂಬ ಚೆನ್ನಾಗಿ ಒಪ್ಪತ್ತೆ. ತಗೋ. ಇಲ್ಲ, ಬೇಡ. ನನಗೆ ನೀವು ನಂಗೆ ಆಶ್ರಯ ಕೊಟ್ಟಿದ್ದೀರಲ್ಲ, ಅಷ್ಟೇ ಸಾಕು. ಇದೆಲ್ಲ ಬೇಡ. ಹಾಗಂದ್ರೆ ಹೇಗೆ? ನೀನು ನಮ್ಮನೆ ಅತಿಥಿ. ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಅದರಲ್ಲೂ ಹೊಸದಾಗಿ ಮದುವೆ ಆಗಿ ಬಂದಿರೋ ನಿಮಗೆ ಸ್ವಲ್ಪ ಹೆಚ್ಚಿಗೆನೇ ಆತಿಥ್ಯ ಮಾಡಬೇಕು. ಅದಕ್ಕೆ ಇದೆಲ್ಲ, ಗೊತ್ತಾಯ್ತಾ? ನೀನೇನು ತಲೆ ಕೆಡಿಸ್ಕೋಬೇಡ, ಇದನ್ನು ಹೋಗಿ ಉಟ್ಕೋ. ಅಲ್ಲ, ನೀವಿಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೀರಲ್ಲ, ನಾನು ನಿಮ್ಮ ಅಳಿಯನ ಮದುವೆ ಆಗಲಿಲ್ಲ ಅಂತ ನಿಮಗೆ ನನ್ನ ಮೇಲೆ ಕೋಪ ಬೇಜಾರು ಏನೂ ಇಲ್ವಾ? ಹಾಗಿದ್ದಿದ್ರೆ ನೀನನ್ನು ಮನೆಗೆ ಕರೆದು ಆತಿಥ್ಯ ಮಾಡ್ತಿದ್ವಾ? ಜಾಜಿ, ನೀನು ಅದನ್ನೆಲ್ಲ ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡ. ದೈವಿ ಸಂಕಲ್ಪ ಅಂತ ಇರುತ್ತಲ್ಲ, ಅದೇ ಆಗೋದು. ನಾವು ಅದನ್ನೆಲ್ಲ ಆವತ್ತೇ ಮರ್ತೋದ್ವಿ. ನೀನು ಬಂಗಾರಿ ಈಗ ದಂಪತಿಗಳು. ನೀನು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು, ಸಂಸಾರ ಶುರು ಮಾಡು. ಅದಕ್ಕೇನು ಸಹಾಯ ಬೇಕೋ ನಾನು ಮಾಡ್ತೀನಿ. ನಾನು ವಿರೂಪಾಕ್ಷ ಯಾವಾಗಲೂ ನಿನ್ನ ಜೊತೆ ಇರ್ತೀವಿ, ಅದನ್ನು ಮಾತ್ರ ಮರಿಬೇಡ. ನೀನು ನಮ್ಮನೆ ಮಗಳು ಸಮಾನ. ನಮ್ಮನೆ ಸೊಸೆ ಆಗ್ತಿದ್ರೆ ಏನಂತೆ, ನಮ್ಮ ಮನಸ್ಸಲ್ಲಿ ನೀನು ನಮ್ಮ ಮಗಳೇ. ನೀವೆಷ್ಟು ಒಳ್ಳೆಯವರು. ಏನಮ್ಮ ಇದೆಲ್ಲ? ಇಂಥ ಸಮಯದಲ್ಲಿ ನೀನು ನಗ್ನಗ್ತಾ ಇರಬೇಕು. ತಗೋ, ಉಟ್ಕೋ. ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡ್ರೆ ಅದು ಆ ಬೆಕ್ಕಿನ ಮೂರ್ಖತನ. ಬೆಕ್ಕು ಹಾಲು ಏನು ಮಾತಾಡ್ತಾ ಇದೆಯಾ ಕಡಿಕೆ? ನಿನ್ಗೇನು ಅರ್ಥ ಆಗ್ತಿಲ್ಲ ಅಲ್ವಾ? ಸರಿ, ರಾತ್ರಿ ಬಂದು ಏನೇನೋ ಮಾತಾಡಿದ್ರೆ ಹೇಗೆ ಅರ್ಥ ಆಗುತ್ತೆ ಕಡಿಕೆ? ಅದೇನು ಅಂತ ವಿವರವಾಗಿ ಬಿಡಿಸಿ ಹೇಳೋ. ಸರಿ, ಹಾಗಾದ್ರೆ ವಿವರಿಸ್ತೇನೆ. ಕರಿ ನಿನ್ನ ಮಗನನ್ನ. ಮಗನ್? ನನ್ನ ಮಗನ್ ಯಾಕೆ ಕರಿಬೇಕಿಲ್ಲಿ? ಏನು ಹೇಳಬೇಕಾದ್ರೂ ನನ್ನ ಹತ್ರ ಹೇಳೋ. ನನಗೂ ನಿನಗೂ ಒಪ್ಪಂದ ಆಗುವಾಗ ಅವನು ಇದ್ನಲ್ಲ ವಿರೂಪಾಕ್ಷ, ಕರಿ ಅವನನ್ನ. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಅರ್ಥ ಮಾಡಿಸ್ತೇನೆ. ನೋಡ್ ಕಡ್ಕಿ, ಇಷ್ಟೊತ್ತಿನಲ್ಲಿ ಅವನು ಧ್ಯಾನದಲ್ಲಿರ್ತಾನೆ. ಏನೇ ಇದ್ರು ಬೆಳಿಗ್ಗೆ ಮಾತಾಡೋ. ಬೇಕಾದ್ರೆ ಬೆಳಿಗ್ಗೆ ನಾನೇ ಅವನ್ನ ನೀನಿರೋ ಜಾಗಕ್ಕೆ ಕರ್ಕೊಂಡ್ಬರ್ತೀನಿ. ಈಗ ನೀನು ಹೊರಡು. ಅಂದ್ರೆ ನೀನೀಗ ಚಂದ್ರಾಧರನ್ನ ಕರ್ಸಲ್ಲ ಅಲ್ವಾ? ಹೇಳದ್ನಲ್ಲ, ಅವನೀಗ ಧ್ಯಾನದಲ್ಲಿರ್ತಾನೆ, ಕರ್ಸೋದಕ್ಕಾಗೋದಿಲ್ಲ ಅಂತ. ಸರಿ, ಹಾಗಿದ್ರೆ ಸೂರ್ಯಾಂಶು
ಭಾವ ಭಾವ ಜಾಜಿ ಬಂಗಾರಿ ಸಿಕ್ಕಿದ್ರಾ? ಯಾಕೆ ಭಾವ ಒಂಥರ ಇದ್ದೀರಾ? ಏನಾಯ್ತು? ಬಂಗಾರಿ ಸಿಕ್ಕಿದ್ದ, ಅವನ ಜೊತೆ ಜಾಜಿ ಇರಲಿಲ್ಲ. ಅವನಿಗೂ ಗೊತ್ತಿಲ್ವಂತೆ ಜಾಜಿ ಎಲ್ಲಿಗೆ ಹೋಗಿದ್ದಾಳೆ ಅಂತ. ಗೊತ್ತಿಲ್ಲ ಅಂದ್ರೆ ಅವಳು ಅವನ ಜೊತೆ ತಾನೇ ಹೋಗಿದ್ದು. ಅದನ್ನೇ ನಾನು ಕೇಳಿದೆ. ಅವನಿಗೂ ಗೊತ್ತಿಲ್ವಂತೆ ಜಾಜಿ ಹೇಗೆ ನಾಪತ್ತೆ ಆದ್ಲು ಅಂತ. ಅದೇನು ತಾನಾಗೇ ಎಲ್ಲಿಗಾದರೂ ಹೊಟ್ಟೋದ್ಲು ಅಥವಾ ಇನ್ಯಾರಾದರೂ ಬಂದು ಕರ್ಕೊಂಡು ಹೊಟ್ಟೋದ್ರೋ ಒಂದು ಗೊತ್ತಾಗ್ತಿಲ್ಲ. ಏನ್ ಹೇಳ್ತಾ ಇದ್ದೀರಾ ಭಾವ ನೀವು? ನನಗೆ ಯಾಕೋ ಅನುಮಾನ, ಜಾಜಿ ತಾನಾಗೇ ಎಲ್ಲಿಗೂ ಹೋಗಿರೋಲ್ಲ. ಬಂಗಾರಿ ಕಣ್ಣಿನ ಮಣ್ಣೆರ್ಚಿ ಯಾರೋ ಅವಳನ್ನ ಕರ್ಕೊಂಡು ಹೊರಟೋಗಿರ್ತಾರೆ. ಬಂಗಾರಿಯಲ್ಲಿ ಬರ್ತಾರೆ. ಚಂದ್ರ ಚಂದ್ರ ಚಂದ್ರ, ನೀನ್ ಹೇಗೆ ಇಲ್ಲಿಗೆ ಬಂದೆ? ಮಾತಾಡು ಚಂದ್ರ, ಚಂದ್ರ ಮಾತಾಡು. ಕಡ್ಕಿ, ನನ್ನ ಮಗ ಮಾತಾಡ್ತಾ ಇಲ್ಲ. ಏನ್ ಮಾಡ್ದೆ ಅವನ್ಗೆ? ಅವನು ಮಾತಾಡೋದಿಲ್ಲ ವಿರೂಪಾಕ್ಷ. ಯಾಕೆ ಮಾತಾಡೋದಿಲ್ಲ ಇವನು? ಅಂದ್ರೆ ನೀನಿವನ್ನ ವಶೀಕರಣಕ್ಕೊಳ್ಪಡಿಸಿದೀಯಾ? ಹೇಳು ಕಡಕೆ, ವಶೀಕರಣಕ್ಕೊಳ್ಪಡಿಸಿದೀಯಾ? ಮೀನಾಮೇಷ ಎಣಿಸ್ತಾ ಕೂರೋದ್ರಲ್ಲಿ ಅರ್ಥ ಇಲ್ಲ. ಬಾಗ್ಲನ್ನ ಒದ್ದು ಅವರನ್ನ ಆಚೆ ಕರ್ಸೋಣ.